ಫಿಶಿ ಸ್ಮೆಲ್ ಇರೋದು ಕಂಪ್ಲೀಟ್ಲಿ ನಾರ್ಮಲ್. ನೀವು ಹೆವಿ ಸ್ಮೆಲ್ ಇದ್ದರೆ ಅಷ್ಟೇ ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಕು. ಮೈಲ್ಡ್ ಸ್ಮೆಲ್ ಏನಕ್ಕೆ ಬರುತ್ತೆ ಅಂತಂದರೆ, ನೀವು ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡ್ತೀರಾ ಅಲ್ವಾ, ಆಗ ಅಂದರೆ ಒಂದೇ ಪ್ಯಾಂಟೀಸ್ ಹಾಕ್ಕೊಂಡಿರ್ತೀರ, ಒಂದೇ ಪ್ಯಾಂಟೀಸ್ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಯೂಸ್ ಮಾಡಿರೋದ್ರಿಂದ ಸೊ ತುಂಬ ಸ್ವೆಟ್ ಆಗಿ ಮತ್ತು ತುಂಬ ವೈಟ್ ಡಿಸ್ಚಾರ್ಜ್ ಆಗಿ ಅಲ್ಲಿ ಸ್ವಲ್ಪ ಸ್ಮೆಲ್ ಬರೋದು ಅದು ನಾರ್ಮಲ್. ಅದರಿಂದ ಏನೂ ಪ್ರಾಬ್ಲಮ್ ಏನೂ ಆಗಲ್ಲ. ನಿಮ್ಗೇನಾದರೂ ಅಂದರೆ ತುಂಬ ಇನ್ಫೆಕ್ಷನ್ ಇಶ್ಯೂಸ್ ಇದೆ ಅಂತಂದರೆ, ಇಲ್ಲ ಅಂತಂದರೆ ಬೇಡ. ನಾರ್ಮಲಾಗಿಯೇ ನಿಮ್ಮ ಪ್ರೈವೇಟ್ ಪಾಟು ಕ್ಲೀನ್ ಮಾಡಿಸೋದಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಸೋಪು ಮತ್ತು ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋದು ಬೇಡ. ಯಾಕಂತಂದರೆ ನಿಮ್ಮ ಪ್ರೈವೇಟ್ ಪಾರ್ಟ್ ತುಂಬ ಸೆನ್ಸಿಟಿವ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ಬ್ಯಾಕ್ಟೀರಿಯಾ ಅಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ನೀವು ಅದಕ್ಕೇನು ವರಿ ಮಾಡ್ಕೊಳ್ಳೋದು ಬೇಡ. ಓಕೆ, ನಿಮಗೆ ಮೈಲ್ಡ್ ಸ್ಮೆಲ್ ಇಲ್ಲ, ತುಂಬ ಫಿಶಿ ಸ್ಮೆಲ್ಲು, ತುಂಬ ಒಂಥರ ಅಸಹ್ಯ ಆಗೋ ಥರ ಸ್ಮೆಲ್ ಬರ್ತಿದೆ. ನನಗೆ ಯಾವಾಗಲೂ ಆ ಥರ ಸ್ಮೆಲ್ ಬರ್ತಿರಲಿಲ್ಲ.